ಸಿಎಂ ಸಿದ್ದರಾಮಯ್ಯನವರಿಗೆ ಡಬಲ್ ಸಂಕಷ್ಟ ಸಾಧ್ಯತೆ. ಒಂದು ಕಡೆ ಇಡಿ, ಮತ್ತೊಂದು ಕಡೆ ಸಿಬಿಐ ತೂಗುಗತ್ತಿ ನೇತಾಡ್ತಾ ಇದೆ. ಸಿಬಿಐ ತನಿಖೆಗೆ ಆಗ್ರಹಿಸಿ ಈಗಾಗಲೇ ಹೈಕೋರ್ಟ್ ಮೊರೆ ಹೋಗಲಾಗಿದೆ. ಇನ್ನು ಜಾರಿ ನಿರ್ದೇಶನಾಲಯಕ್ಕೂ ಕೂಡ ದೂರನ್ನ ಕೊಟ್ಟಿದ್ದಾರೆ ದೂರುದಾರ ಸ್ನೇಹಮಯಿ ಕೃಷ್ಣ. ಇಮೇಲ್ ಮತ್ತು ಪತ್ರದ ಮೂಲಕ ಲೋಕಾಯುಕ್ತ ರಾಜ್ಯ ಸರ್ಕಾರದ ಅಧೀನ ಸಂಸ್ಥೆಯಾಗಿದೆ. ಹಾಗಾಗಿ ಪಾರದರ್ಶಕ ತನಿಖೆ ಆಗಬೇಕು ಅಂದ್ರೆ ಸಿಬಿಐಗೆ ಕೊಡಬೇಕು. ಇಡಿಗೆ ಇಮೇಲ್ ಮೂಲಕ ದೂರು ಸಲ್ಲಿಸಿದ ಕೃಷ್ಣ, ಸ್ನೇಹಮಯಿ ಕೃಷ್ಣ ಅವರು ಈಗಾಗಲೇ ಮನಿ ಲಾಂಡರಿಂಗ್ ಆಕ್ಟ್ನ ಅಡಿ ದೂರನ್ನ ಕೊಟ್ಟಿದ್ದಾರೆ ಜಾರಿ ನಿರ್ದೇಶನಾಲಯಕ್ಕೆ. ಅದರ ಜೊತೆಗೆ ಸಿಬಿಐ ತನಿಖೆಗೂ ಕೂಡ ಆಗ್ರಹಪಡಿಸಿದ್ದಾರೆ. ಇನ್ನು ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಟಿವಿ9 ಜೊತೆಗೆ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಈ ಒಂದು ಪ್ರಕರಣದಲ್ಲಿ ಇಡಿಯ ತನಿಖೆಯ ಅವಶ್ಯಕತೆ ಏನಿದೆ ಈ ಬಗ್ಗೆ ಮಾತಾಡಲಿಕ್ಕೆ ಖುದ್ದು ದೂರುದಾರ ಸ್ನೇಹಮಯಿ ಕೃಷ್ಣ ನಮ್ಮ ಜೊತೆಗಿದ್ದಾರೆ. ಸರ್, ಈಗಾಗಲೇ ಒಂದು ಕಡೆ ಲೋಕಾಯುಕ್ತದಲ್ಲಿ FIR ಆಗಿದೆ, ತನಿಖೆ ಆರಂಭವಾಗ್ತಾ ಇದೆ. ಇದೀಗ ಮತ್ತೆ ತಾವು ಇಡಿಗೂ ಒಂದು ದೂರನ್ನು ನೀಡಿದ್ದೀರಾ. ಈ ಒಂದು ಮುಡಾದ ಹಗರಣದಲ್ಲಿ ಮತ್ತು ಸಿದ್ದರಾಮಯ್ಯ ಅವರ ಈ ಒಂದು ಪ್ರಕರಣ ಇದೆ, ಇದರ ತನಿಖೆ ಅವಶ್ಯಕತೆ ಇದೆ ಅಂತೇಳಿ ಯಾವ ಕಾರಣಕ್ಕೆ? ಸರ್, ಅಲ್ಲಿ ನಾನು ಪ್ರಾರಂಭದಲ್ಲಿ ಹೇಳ್ತೇನೆ, ಮೊದಲು ಸಿದ್ದರಾಮಯ್ಯ ವಿರುದ್ಧ ಅಷ್ಟೇ ಮಾಡ್ತಾ ಇಲ್ಲ. ಸಿದ್ದರಾಮಯ್ಯ ಅವರ ಪ್ರಕರಣ ಉದಾಹರಣೆಗೆ ಇಟ್ಕೊಂಡು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಏನು ಸಾವಿರಾರು ನಿವೇಶನಗಳಿಗೆ ಸಂಬಂಧಪಟ್ಟಾಗೆ ಸಾವಿರಾರು ಕೋಟಿಗಳ ಅವ್ಯವಹಾರ ನಡೆದಿದೆ, ಅದರೆಲ್ಲ ಸಮಗ್ರ ತನಿಖೆ ನಡೆಸಬೇಕು ಅಂತೇಳಿ. ಸೊ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಸರ್, ಸಣ್ಣ ಪುಟ್ಟ ಭ್ರಷ್ಟಾಚಾರ ಅಲ್ಲ. ಅದನ್ನು ನೋಡಿದ್ರೆ ಆಶ್ಚರ್ಯ ಆಗುತ್ತೆ, ಅಷ್ಟು ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ನಡೆದಿದೆ, ಅಷ್ಟು ದಾಖಲಾತಿಗಳು ಕೂಡ ಅಲ್ಲಿದೆ. ಅದೆಲ್ಲ ಒಂದು ಸಮಗ್ರ ತನಿಖೆ ನಡೆಸಬೇಕಾದ್ರೆ ಬರೀ ಲೋಕಾಯುಕ್ತದಿಂದ ಅಥವಾ CBI ತನಿಖೆ ನಡೆಸೋ ಸೂಕ್ತ ಅಲ್ಲ. ಯಾವ ತನಿಖಾ ಸಂಸ್ಥೆಗಳಿದೆ ಎಲ್ಲ ತನಿಖೆ ಸಂಸ್ಥೆಗಳು ತನಿಖೆ ನಡೆಸೋ ಸೂಕ್ತ ಅನ್ನೋದು ಹಿನ್ನೆಲೆಯಲ್ಲಿ, ಮತ್ತು ಅಕ್ರಮ ಹಣ ವ್ಯವಹಾರಕ್ಕೆ ಸಂಬಂಧಪಟ್ಟಾಗೆ ಜಾರಿ ನಿರ್ದೇಶನ ತನಿಖೆ ಮಾಡೋ ಸೂಕ್ತ ಇರೋದ್ರಿಂದ ಸೊ ನಾನು ಅವ್ರಿಗೂ ಕೂಡ ಒಂದು ಮನವಿ ಪತ್ರವನ್ನು ಮೊನ್ನೆ ಇಮೇಲ್ ಮೂಲಕ ಕಳಿಸಿದ್ದೀನಿ. CM ಸಿದ್ದರಾಮಯ್ಯ ಅವರ ಪ್ರಕರಣದ ಮೊನ್ನೆ ಇಟ್ಕೊಂಡು ಕೊಡುವಂಥದ್ದು ಏನಂತ ಹೇಳಿ ಜಾರಿ ನಿರ್ದೇಶನಾಲಯಕ್ಕೆ ದೂರು ನೀಡಿದ್ದಾರೆ? ಸರ್, ಅದೇ ಸಿದ್ದರಾಮಯ್ಯ ಅವರ ಪ್ರಕರಣ ಉದಾಹರಣೆಗೆ ಇಟ್ಕೊಂಡು ಅವ್ರಿಗೆ ಸಂಬಂಧಪಟ್ಟ ದಾಖಲಾತಿಗಳನ್ನು ಕೊಟ್ಟು ಈ ರೀತಿ ಇಲ್ಲಿ ಅಕ್ರಮ ವ್ಯವಹಾರ ನಡೆದಿದೆ, ಇದೇ ರೀತಿ ಬೇರೆ ಅಧಿಕಾರಿಗಳು, ಜನಪ್ರತಿನಿಧಿಗಳು ಅವರೆಲ್ಲರೂ ಕೂಡ ಇದರ ಸಾವಿರಾರು ಕೋಟಿಗಳ ವ್ಯವಹಾರ ಮಾಡೋದ್ರಿಂದ ನೀವು ತನಿಖೆ ಮಾಡಿ ಸೂಕ್ತ ಇದೆ, ಅದನ್ನು ದಯವಿಟ್ಟು ಇದ್ರ ಬಗ್ಗೆ ತನಿಖೆ ಮಾಡಿ ಅಂತ ನಾವು ಮನವಿಯನ್ನು ಮಾಡ್ಕೊಂಡಿದ್ದೀವಿ. ಒಂದು ಕಡೆ ದೇಸಾಯಿ ಆಯೋಗದ ವಿಚಾರಣೆ, ಲೋಕಾಯುಕ್ತದಲ್ಲಿ FIR, ಈಗಾಗಲೇ ತಾವು ಹೈಕೋರ್ಟ್ ಮೊರೆ ಹೋಗಿ CBI ತನಿಖೆ ಅವಶ್ಯಕತೆ ಇದೆ ಅಂತ ಸಹ ಹೇಳಿದ್ದೀರಾ. ಜೊತೆಗೆ ಈಗ ಜಾರಿ ನಿರ್ದೇಶನಾಲಯ, ಒಂದು ರೀತಿಯಂಥ ಗೊಂದಲ ಸೃಷ್ಟಿಯಾಗಲ್ವಾ ನಾಲ್ಕು ಸಂಸ್ಥೆಗಳಿಂದ? ಸರ್, ಖಂಡಿತವಾಗ್ಲೂ ಗೊಂದಲ ಆಗಲ್ಲ. ಒಂದೊಂದು ಸಂಸ್ಥೆದು ಒಂದೊಂದು ಬೇರೆ ಥರ ಇದೆ. ಈಗ ದೇಸಾಯಿಯವರ ಮಾನ್ಯ ನಿವೃತ್ತ ನ್ಯಾಯಾಧೀಶ ದೇಸಾಯಿ ಅವರು ವಿಚಾರಣೆ ಮಾಡಿ ಒಂದು ವರದಿ ಕೊಡ್ತಾರೆ ಅಷ್ಟೇ. ಅವ್ರ ವರದಿಯನ್ನು ಕೂಡ ಅದು ಬೇರೆ ಥರದ್ದು ಇರುತ್ತೆ, ಅದು ತನಿಖೆ ಸಂಪೂರ್ಣವಾಗಿ ತನಿಖೆ ಮಾಡೋಂಥದ್ದಾಗಲಿ ಮತ್ತೊಂದಾಗಲಿ ಅವ್ರು ಮಾಡೋದಿಲ್ಲ. ಸೊ CBIನವರು ಸಂಪೂರ್ಣ ತನಿಖೆಯನ್ನು ಮಾಡ್ತಾರೆ. ಸೊ ಯಾವ್ಯಾವ ರೀತಿ ಅಪರಾಧ ಕೃತ್ಯಗಳು ಮಾಡಿದ್ದಾರೆ, ಯಾವ ದಾಖಲೆ ಸೃಷ್ಟಿ ಮಾಡಿದ್ದಾರೆ, ಯಾವ ದಾಖಲೆಯನ್ನು ನಾಶ ಮಾಡಿದ್ದಾರೆ, ಸೊ ಯಾರಲ್ಲಿ ಅಪರಾಧ ಕೃತ್ಯಗಳು ಮಾಡಿದ್ದಾರೆ, ಯಾರನ್ನಲ್ಲಿ ಆರೋಪಿ ಮಾಡಬೇಕು ಅನ್ನೋದ್ರ ಬಗ್ಗೆ ಅವ್ರು ಸಮಗ್ರ ತನಿಖೆ ಮಾಡ್ತಾರೆ. ಸೊ ಜಾರಿ ನಿರ್ದೇಶನ ಯಾವ ರೀತಿ ಅಕ್ರಮ ಹಣ ವ್ಯವಹಾರ ನಡೆದಿದೆ, ನಿವೇಶನ ಹೆಸರಿನಲ್ಲಿ ಎಷ್ಟು ಕೋಟಿಗಳ ಅಕ್ರಮ ವ್ಯವಹಾರ ನಡೆದಿದೆ ಅವ್ರು ತನಿಖೆ ಮಾಡ್ತಾರೆ. ಆದರೆ ವಿಭಿನ್ನ ತನಿಖಾ ಸಂಸ್ಥೆಗಳು ವಿಭಿನ್ನ ರೀತಿಯಲ್ಲಿ ವಿಚಾರಣೆ ತನಿಖೆ ನಡೆಸೋದ್ರಿಂದ ನಮ್ಮ ವರ್ಗನೊಂದು ಮತ್ತಷ್ಟು ಬಲ ಸಿಕ್ತಂಗೆ ಆಗುತ್ತೆ. ಸಾಕಷ್ಟು ಸಾಕ್ಷ್ಯಗಳು ಒಂದೊಂದು ತನಿಖಾ ಸಂಸ್ಥೆಯಿಂದ, ಒಂದು ವಿಚಾರಣೆ ಸಂಸ್ಥೆಯಿಂದ ಸಿಗೋಂಥ ಸಂಭವ ಇರೋದ್ರಿಂದ ಸೊ ಎಲ್ಲ ತನಿಖಾ ಸಂಸ್ಥೆ ತನಿಖೆ ಮಾಡಿ ಸೂಕ್ತ ಅನ್ನೋದು ನಮ್ಮ ಅನಿಸಿಕೆ. ಈಗ ಒಂದು ಕಡೆ CM ಸಿದ್ದರಾಮಯ್ಯ ಅವರು ನಮ್ಮ ಜಮೀನನ್ನು ವಶಕ್ಕೆ ತಗೊಂಡ್ಬಿಟ್ರು, 63 ಕೋಟಿ ರೂಪಾಯಿ ಕೊಟ್ಬಿಡಿ, ನಾವು ವಾಪಸ್ ಕೊಡ್ತೀನಿ ಅಂತ ಹೇಳಿದರು. ಸೊ ಇಲ್ಲಿ ಕೋಟ್ಯಾಂತರ ರೂಪಾಯಿ ಇದೆ. ತಮ್ಮ ಪ್ರಕಾರ ಎಷ್ಟು ಮುಡಾದಲ್ಲಿ ವ್ಯವಹಾರ ಇದೆ, ಮತ್ತು ಸಿದ್ದರಾಮಯ್ಯ ಅವರು ಈ ರೀತಿ ಹೇಳಿದ್ದೆಲ್ಲೋ ಒಂದು ಕಡೆ ಅವ್ರಿಗೆ ಮುಳುವಾಯ್ತಾ ಅಂತ? ಸೊ ಖಂಡಿತವಾಗ್ಲೂ ಸರ್, ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೆದಿದೆ ಅನ್ನೋದನ್ನು ಸ್ವತಃ ಸಿದ್ದರಾಮಯ್ಯ ಅವರೇ ತಮ್ಮ ಒಂದು ಹೇಳಿಕೆಯಲ್ಲಿ ಹೇಳಿದ್ದಾರೆ. ಅವ್ರಿಗೆ ಸೇರಿದಂಥ ಸ್ವತ್ತಿಗೆ 62 ಕೋಟಿ ರೂಪಾಯಿ ಬೆಲೆ ಬಾಳುತ್ತಂದರೆ ಇದೇ ರೀತಿ ಎಷ್ಟು ನೂರಾರು ಜನ ಅಕ್ರಮ ನಿವೇಶನನ ಮೂಡೋದಂತ ಪಡ್ಕೊಂಡಿದ್ದಾರೆ. 5,000 ಕೋಟಿಗಿಂತ ಹೆಚ್ಚಿನ ಅಕ್ರಮ ವ್ಯವಹಾರ ನಡೆದಿದೆ ಅನ್ನೋದು ಅಲ್ಲಿ ತಿಳಿಸಿ ಇದ್ರ ಬಗ್ಗೆ ಸಮಗ್ರ ತನಿಖೆ ಮಾಡಬೇಕು ಮನವಿ ಮಾಡ್ಕೊಂಡಿದ್ವಿ. ಸೊ ಈ ಹಿನ್ನೆಲೆಯಲ್ಲೇ ನಾವು ಜಾರಿ ನಿರ್ದೇಶಕ ಕೂಡ ಮನವಿಯನ್ನು ಅರ್ಜಿಯನ್ನು ಕೊಟ್ಟಿರೋಂಥದ್ದು. ನಮ್ಮ ಆರೋಪ ಪೂರ್ವಕದ ಎಲ್ಲ ದಾಖಲಾತಿನ ಕೊಟ್ಟಿರೋದ್ರಿಂದ ಮತ್ತು ಸ್ವತಃ ಈಗಾಗಲೇ ಸಿದ್ದರಾಮಯ್ಯನವರೇ ತಮ್ಮ ಸ್ವತ್ತು 62 ಕೋಟಿಗಿಂತ ಹೆಚ್ಚು ಬೆಲೆ ಬಾಳುತ್ತೆ ಅಂತ ಹೇಳಿರೋಲ್ಲ. ಸೊ ಸಾಮಾನ್ಯವಾಗಿ ಎಲ್ಲ ನಿಯಮ ಪ್ರಕಾರ ಜಾರಿ ನಿರ್ದೇಶಕರು ಸೊ ತನಿಖೆ ಪ್ರಾರಂಭ ಮಾಡ್ತಾರೆ, ನಂಬಿಕೆ ನಮಗಿದೆ. ಇದು ಸ್ನೇಹಮಯಿ ಕೃಷ್ಣ ಅವರ ಮಾತು. ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ಏನೆಲ್ಲ ಅವಶ್ಯಕತೆಗಳಿದೆಯೋ ಅದನ್ನು ನಾನು ಮಾಡ್ತೇನೆ. ಹೀಗಾಗಿ ಇಡಿಗೆ ದೂರನ್ನು ಸಲ್ಲಿಸಿದ್ದೇನೆ. ಖಂಡಿತವಾಗಿಯೂ ಜನಸಾಮಾನ್ಯರಿಗೆ ನ್ಯಾಯ ಕೊಡಿಸುವವರೆಗೂ ನನ್ನ ಹೋರಾಟವನ್ನು ಮುಂದುವರಿಸ್ತೇನೆ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.